ಟೈಮ್ಸ್ ಆಫ್ ANP ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರಭಾ ಸತೀಶ್. ಸೋಮಣ್ಣ ಅಭಿಮಾನಿ ಬಳಗದಿಂದ ಚೆನ್ನೈಯಿಂದ ಶಿವಮೊಗ್ಗ ಹೋಗುವ ರೈಲಿಗೆ ಪೂಜೆ ಸಲ್ಲಿಕೆ. ತುಮಕೂರು ಲೋಕಸಭಾ ಸಂಸದರು ಹಾಗೂ ರಾಜ್ಯ ರೈಲ್ವೆ ಖಾತೆ ಮತ್ತು ಜಲಶಕ್ತಿ ಸಚಿವರಾದ ವಿ ಸೋಮಣ್ಣನವರ ಅಭಿಮಾನಿ ಬಳಗದಿಂದ ನೂತನವಾಗಿ ಚಾಲನೆ ಕೊಟ್ಟಿರುವ ಚೆನ್ನೈಯಿಂದ ಶಿವಮೊಗ್ಗಕ್ಕೆ ಹಾದು ಹೋಗುವ ಎಕ್ಸ್ಪ್ರೆಸ್ ರೈಲಿಗೆ ತುಮಕೂರು ನಗರದ ರೈಲ್ವೆ ನಿಲ್ದಾಣದಲ್ಲಿ ಪೂಜೆ ಸಲ್ಲಿಸಿ ಪುಷ್ಪವೃಷ್ಟಿ ಮಾಡುವುದರ ಮೂಲಕ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ದನಿಯಾ ಕುಮಾರ್, ಕೊಪ್ಪಲ್ ನಾಗರಾಜು, ದೇವರಾಯಪಟ್ಟಣ ಸತೀಶ್, ಸಬ್ಬೀರ್ ಅಹಮದ್, ಎಸ್ ರಾಮಚಂದ್ರರಾವ್, ಗೋಕುಲ್ ಮಂಜುನಾಥ್, ಎನ್ ವೆಂಕಟೇಶಾಚಾರ್, ಅಕ್ಕುತ್ತಾಯ ಬಸವರಾಜು, ಉದಯ್ ಕುಮಾರ್, ವೀರಭದ್ರಯ್ಯ, ಬೆಸ್ಕೆಟ್ಸ್ ರಾಮರಾಜು, ಮಲ್ಲೇಶಯ್ಯ, ಹರೀಶ್, ರೈತ ಸಂಘದ ಬಸವರಾಜು, ಗಿರೀಶ್, ವಿಠಲ್, ರಫೀಕ್ ಅಹಮದ್, ಇಮ್ರಾನ್ ಅಹಮದ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ವರದಿ ANP ತುಮಕೂರು. ಒಂದು ಶುಭ ಸೂಚನೆ. ನಮ್ಮ ಅಭಿವೃದ್ಧಿ ಅಧಿಕಾರ ವಿ ಸೋಮಣ್ಣನವರ ಏನು ಗೆದ್ದು ಒಂದು ತಿಂಗಳಲ್ಲಿ ಚೆನ್ನೈ ಟು ಶಿವಮೊಗ್ಗ ಒಂದು ಹೊಸ ಒಂದು ಟ್ರೈನ್ ಹಾಕುವ ಮುಖಾಂತರ ಅದರಲ್ಲೂ ಕೂಡ ತುಮಕೂರಿನಲ್ಲಿ ಅದು ನಿಲ್ದಾಣ ಕೊಡ್ತಾ ಇರೋದು ನಮಗೆಲ್ಲ ಒಂದು ಖುಷಿ ತಂದಿದೆ. ಏನು ಇದಕ್ಕೆ ಸಹಕಾರವನ್ನು ಕೊಟ್ಟ ಕೇಂದ್ರ ಮಂತ್ರಿಗಳು ಇರ್ಬೋದು, ಮತ್ತು ನರೇಂದ್ರ ಮೋದಿಯವರು, ಮತ್ತು ದೇವೇಗೌಡರು, ಮತ್ತು ವಿಜೇಂದ್ರರವರು, ಯಡಿಯೂರಪ್ಪನವರು, ಇಲ್ಲಿರತಕ್ಕಂಥ ಬಸವರಾಜ್ ಅವರು, ಜ್ಯೋತಿಯವರು, ಶಿವಣ್ಣವರು ಎಲ್ಲರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತೇನು ಬರ್ತಾ ಇದೆ 7:45ಕ್ಕೆ ಇದಕ್ಕೆ ಎಲ್ಲರೂ ಕೂಡ ನಾವು ತುಮಕೂರಿನಲ್ಲಿ ಅದಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಪೂಜೆ ಸಲ್ಲಿಸಿ ಅದನ್ನು ಬೀಳ್ಕೊಡುಗೆ ಕೊಡ್ತಾಯಿದ್ದೀವಿ. ಗ್ರಾಹಕರು ಇದನ್ನು ಉಪಯೋಗಿಸ್ಕೊಬೇಕು, ಸ್ವಚ್ಛವಾಗಿ ಇಡಿ. ಯಾವತ್ತೂ ಕೂಡ ತುಮಕೂರಿನಲ್ಲಿ ಏನು ಇವತ್ತು ಸೋಮಣ್ಣವರು ಗೆದ್ದು ಈಗಾಗಲೇ ತುಮಕೂರು ನಿಲ್ದಾಣಕ್ಕೆ 100 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಮತ್ತು ನಮ್ಮ ರಾಯ್ದು ದುರ್ಗದ್ದು ಒಂದು ಕೂಡ ಸಂಪೂರ್ಣವಾಗಿ ಈಗ ರೈತರಿಗೆ ಏನೇನು ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಹಣ ಬಿಡುಗಡೆಯೂ ಕೂಡ 600 ಕೋಟಿ ಬಿಡುಗಡೆ ಈಗಾಗಲೇ ಮಾಡಿದ್ದಾರೆ. ಇದ್ರ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಕೂಡ 23,000 ಕೋಟಿ ಮಂಜೂರನ್ನು ಮಾಡಿದ್ದಾರೆ. ಇದೆಲ್ಲ ನೋಡಿದಾಗ ಅನಿಸುತ್ತೆ ನಾವು ವಿ ಸೋಮಣ್ಣವ್ರನ್ನ ಗೆಲ್ಲಿಸಿದ್ದು ತುಮಕೂರಿಗೆ ಒಂದು ಭಾಗ್ಯ. ಅವ್ರು ಗೆದ್ದಿರೋದಲ್ಲ, ನಮ್ಮ ಭಾಗ್ಯ ಅವ್ರು ಗೆದ್ದಿರೋದು. ಯಾಕೆಂದರೆ ಎಲ್ಲರಿಗೂ ಒಂದೇ ಸುತ್ತ ಈ ದಿನ ಚೆನ್ನೈ ಶಿವಮೊಗ್ಗ ಎಕ್ಸ್ಪ್ರೆಸ್ ಟ್ರೈನ್ ಏನು ಇವತ್ತು ಬಿಡ್ತಾ ಇದ್ದಾರೆ, ಇದು ಕಾರಣಕರ್ತರಾದ ವಿ ಸೋಮಣ್ಣವ್ರನ್ನವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಅವ್ರಿಗೆ ಗೆದ್ದು ಇಷ್ಟು ತುಂಬ ಅವಧಿಯಲ್ಲೇ ಒಂದು ತುಮಕೂರಿಗೊಂದು ಗಿಫ್ಟ್ ಅಂತ ನಾವು ಹೇಳಿದ್ರೆ ಅತಿಶಯೋಕ್ತಿ ಏನೂ ಅಲ್ಲ. ಈ ಮೂಲಕ ಇಡೀ ಅವ್ರನ್ನ ಗೆಲ್ಲಿಸ್ತಂಥ ನಮ್ಮ ತುಮಕೂರಿನ ಸಮಸ್ತ ಮತ ಬಾಂಧವರಿಗೆ ಎಲ್ಲರಿಗೂ ನಾನು ಈ ಮೂಲಕ ಅವ್ರಿಗೆಲ್ಲರೂ ಶುಭ ಕೋರ್ತಾ ಇದ್ದೀನಿ. ಹಾಗೂ ವಿ ಸೋಮಣ್ಣ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅಧ್ಯಕ್ಷ ದನಿಯಾ ಕುಮಾರ್ ಅವರೇ ಮತ್ತು ಇಲ್ಲಿ ನೆರೆದಿರುವ ನಮ್ಮ ವಿ ಸೋಮಣ್ಣನವರ ಅಭಿಮಾನಿ ಬಳಗದವರೇ, ಈಗಾಗಲೇ ನಮ್ಮ ದನಿಯಾ ಕುಮಾರ್ ಹೇಳಿದ್ರು ಏನು ಸೋಮಣ್ಣ ಅಂದರೆ ಏನು, ಸೋಮಣ್ಣ ಅಂದರೆ ಅಭಿವೃದ್ಧಿ ಅಂದರೆ ಸೋಮಣ್ಣ. ಅದನ್ನು ನಾವು ನೋಡಬೇಕು ಅಂತಂದರೆ ಗೋವಿಂದರಾಜನಗರ ನೋಡಬೇಕು. ನಮ್ಮ ಸೋಮಣ್ಣ ಅವರು ಗೆದ್ದಾಗ ಒಂದು ಮಾತು ಹೇಳಿದ್ರು, ಈಗ ನಾನು ಚುನಾವಣೆ ಸಮಯದಲ್ಲಿ ಮಾತ್ರ ರಾಜಕೀಯ, ಬಾಕಿ ಸಮಯದಲ್ಲಿ ಅಭಿವೃದ್ಧಿ ಬಿಟ್ಟರೆ ಏನಿಲ್ಲ. ಅವ್ರು ಸುಮ್ಮನೆ ಬೇರೆ ರಾಜಕಾರಣಿಗಳ ರೈಲು ಬಿಡೋ ವಿಚಾರ ಇಲ್ಲ. ಅವರು ಹೇಳಿದ್ರು ನಂದು ಅಭಿವೃದ್ಧಿ ಮೊದಲನೇ ಕೆಲಸ. ನಾವು ಡಿಮ್ಯಾಂಡು ನಾವು ದನಿಯಾ ಕುಮಾರ್ ಬೇಡಿಕೆ ಇದ್ದಿದ್ದು ಒಂದೇ ಭಾರತ್ ಟ್ರೈನ್ ನಿಲ್ಲಿಸಬೇಕು ಒಂದು. ಎರಡನೇದು ತುಮಕೂರು ಬೆಂಗಳೂರಿಗೆ ಕೋಚಸ್ಸು ಜಾಸ್ತಿ ಆಗಬೇಕು, ಪ್ರಯಾಣಿಕರ ಒತ್ತಡ ಜಾಸ್ತಿ ಇದೆ ಅಂತ. ಆಮೇಲೆ ಮೂರನೇದು ನಾವೇನು ಕೇಳಿರಲಿಲ್ಲ, ಹೆಚ್ಚಿನ ರೈಲು ಅವರೇನೇ ಮುತುವರ್ಜಿ ವಹಿಸಿ ಚೆನ್ನೈಯಿಂದ ಹೊಸ ಟ್ರೈನನ್ನು ಬಿಟ್ಟು ಇವತ್ತು ತುಮಕೂರು ಮೂಲಕ ಹಾದು ಹೋಗ್ತಾ ಇರೋದು ಅವರ ಅಭಿವೃದ್ಧಿಯ ದ್ಯೋತಕವಾಗಿ. ಇದು ಸಣ್ಣ ಉದಾಹರಣೆ ಅಷ್ಟೇ. ಈಗಾಗಲೇ ಅವರು ನಮ್ಮ ರಾಯದುರ್ಗ ಮತ್ತು ದಾವಣಗೆರೆನ ಅದಕ್ಕೆ ಸೇರೋಂಥ 600 ಕೋಟಿ ರೂಪಾಯಿ ಮೂಲೆ ಗುಂಪಾಗಿತ್ತು, ಅದನ್ನು ಬಿಡುಗಡೆ ಮಾಡಿಸಿದ್ದಾರೆ. ಇದಕ್ಕೆ 100 ಕೋಟಿ ಅನುದಾನ ಕಳೆದ ಬಜೆಟ್ನಲ್ಲಿ ಓದಿದ್ರಷ್ಟೇ ಇಲ್ಲಿ ತುಮಕೂರ್ದು.
ಆದರೆ ಅದು ಬಿಡುಗಡೆ ಆಗಿರೋದು ಇವಾಗ ಅವರು ತೋರಿಸುತ್ತೆ ಅವ್ರ ಕಾರ್ಯ. ಆದ್ದರಿಂದ ನಾವು ಗೆಲ್ಲಿಸಿರೋದು ನಮ್ಮ ಭಾಗ್ಯ. ಏನಪ್ಪ ಅಂದರೆ ನಮ್ಮೆಲ್ಲರ ಬೇಡಿಕೆ ಏನಪ್ಪ ಅಂದರೆ ಅವರಲ್ಲಿ ಹೆಚ್ಚಿನ ಕೆಲಸವನ್ನು ನಾವು ತಗೋಬೇಕು. ಅದು ನಮ್ಮ ಕೈನಲ್ಲಿದೆ. ಅವ್ರು ಏನು ಹೇಳ್ತಾರೋ ಅದನ್ನು ಮಾಡ್ತಾರೆ. ಸೊ ಅದನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ನೆರೆದವರಿಗೆಲ್ಲ ಹೊಲಿಸಿ ಈ ಒಂದು ಸೋಮಣ್ಣನವರ ಶಕೆ ಇಲ್ಲಿ ಚೆನ್ನಾಗಿ ಪ್ರಾರಂಭ ಆಗಲಿ ಅಂತೇಳಿ ನನ್ನ ಆರೈಕೆ.